ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕಿನ ಪುಟ್ಗಾಂವ್ ಬಡ್ನಿ ಗ್ರಾಮದ ವಿವಿಧ ಸಮಸ್ಯೆಗಳಿಗೆ ಪರಿಹಾರ ಒದಗಿಸಬೇಕು ಎಂದು ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತೋದಯ ಹಸಿರು ಸೇನೆ ವತಿಯಿಂದ ಲಕ್ಷ್ಮೇಶ್ವರ ತಾಲೂಕು ತಹಸೀಲ್ದಾರರಿಗೆ ಮನವಿ ಸಲ್ಲಿಸಿದರು. ಈ ವೇಳೆ ರೈತ ಸಂಘಟಕರು ಮಾತನಾಡ್ತಾ, ಈ ಹಿಂದೆ ಜೂನ್ 26ಕ್ಕೆ ಹೊಲಗಳಿಗೆ ಹೋಗುವ ರಸ್ತೆಗಳನ್ನು ದುರಸ್ತಿ ಮಾಡಬೇಕು, ಪುಟ್ಗಾಂವ್ ಬಡ್ನಿ ಗ್ರಾಮಕ್ಕೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು ಅಂತ ಒತ್ತಾಯಿಸಿ ಧರಣಿ ಮಾಡಲಾಗಿತ್ತು. ಅಷ್ಟಾದರೂ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಿಲ್ಲ. ಅದರಂತೆ ಈಗಲೂ ಮನವಿ ಮಾಡುತ್ತೇವೆ. ಒಂದು ವಾರದಲ್ಲಿ ಗ್ರಾಮದ ಸಮಸ್ಯೆಗಳಿಗೆ ಪರಿಹಾರ ಸಿಗದೇ ಹೋದರೆ ಧರಣಿ ಸತ್ಯಾಗ್ರಹ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಹದಗೆಟ್ಟಿರುವಂತಹ ರೋಡ್ಗಳು, ನೋವಲ್ಲಿರುವಂತ ಎಲ್ಲ ರೈತ ಬಂಧುವರ ಕಣ್ಣೀರು ಒರೆಸಬೇಕು ಸರ್ಕಾರ ಅಂತೇಳಿ ಈ ಕ್ಷೇತ್ರದ ಎಸ್ಸಿ ಮೀಸಲಾತಿ ಇರೋದ್ರಿಂದ ಈ ಕ್ಷೇತ್ರದ MLAಗೆ ಒಂದಷ್ಟು ಅನುದಾನವನ್ನು ಕೊಟ್ಟು ಅಭಿವೃದ್ಧಿಯನ್ನ ಮಾಡಲಿ ಅನ್ನೋದು ನಮ್ಮ ಉದ್ದೇಶ. ಹಾಗಾಗಿ ಇವತ್ತೇನು ರೈತ ಪರ ಹೋರಾಟಗಳು ಇಡೀ ಶಿರಟ್ಟಿ ಕ್ಷೇತ್ರ ಸಂಬಂಧಪಟ್ಟಂತೆ ಅಭಿವೃದ್ಧಿಯನ್ನ ಮಾಡ್ರಿ, ಅನುದಾನವನ್ನ ಈ ಕ್ಷೇತ್ರಕ್ಕೆ ಕೊಡ್ರಿ. PWD ಆಗಿರ್ಬೋದು, ರೆವಿನ್ಯೂ ಆಗಿರ್ಬೋದು, ತೋಟಗಾರಿ ಇಲಾಖೆ ಆಗಿರ್ಬೋದು, ಕೃಷಿ ಇಲಾಖೆ ಆಗಿರ್ಬೋದು, ಎಲ್ಲದನ್ನ ಸ್ವಲ್ಪ ಸಮೃದ್ಧಿಯಾಗಿ ಕೊಡಿ, ಈ ಕ್ಷೇತ್ರ ಒಂದು ಅಭಿವೃದ್ಧಿ ಮಾಡಿಕೊಡಿ ಅಂತ ನಾವು ಮನವಿ ಮಾಡ್ಕೊಳ್ತಾ, ಜೊತೆಗೆ ನಾವು ಪುಟ್ಗಾಂವ್ ಬಡ್ನಿ ಒಳಗಡೆ ಈಗ ಒಂದ್ 2 ತಿಂಗಳ ಹಿಂದೆ ಈ ಲಕ್ಷ್ಮೇಶ್ವರದಿಂದ ಹೋಗೋದು ದೇವಹಳ್ಳಿ ಗಂಟ ಹೋಗುವಂತ ರೋಡು, ಆ ರೋಡ್ ಏನು ಹಾಳಾಗೋಗಿದೆ, ಆ ರೋಡು ಅಭಿವೃದ್ಧಿ ಮಾಡಿಕೊಡ್ರಿ ಅಂತೇಳಿ ನಾವು ಇಲಾಖೆಗೇನು ಪ್ರತಿಭಟನೆ ಮಾಡಿ ಮನವಿಯನ್ನ ಕೊಟ್ಟಿದ್ದೀವಿ. ಅದು ಇಲ್ಲಿವರೆಗೂ ಕೂಡ ಆ ಕೆಲಸ ನಡೆಯಲೂ ಇಲ್ಲ, ಅಲ್ಲಿಗೆ ಅನುದಾನನೂ ಕೂಡ ಬರಲಿಲ್ಲ. ಸಂಬಂಧಪಟ್ಟ ಇಲಾಖೆಗಳು ಅಧಿಕಾರಿಗಳು ಕೂಡ ಬಂದು ನಮಗೆ ಅದ್ರ ಉತ್ತರನೂ ಕೂಡ ಕೊಡ್ಲಿಲ್ಲ. ಅದು ನೋವಿನ ಸಂಗತಿ. ಹಾಗಾಗಿ ತಹಸೀಲ್ದಾರ್ ಅವರು ಬಂದು ಅವತ್ತು ಮನವಿಯನ್ನ ತಗೊಂಡಿದ್ರು, PSI ಸಾಹೇಬ್ರೆಲ್ಲ ಬಂದಿದ್ರು, CPI ಕೂಡ ಬಂದಿದ್ರು. ಅವತ್ತು ಇವ್ರು ಕೆಲಸ ಮಾಡ್ತಾರೆ, ಇನ್ಮೇಲೆ ಅಧಿಕಾರಿಗಳು ತಗೊಳ್ತಾರೆ ಅಂತೇಳಿ ನನ್ನ ಹತ್ರ ಏನು ಮನವಿಯನ್ನ ನಾವೆಲ್ಲ ಪುಟ್ಗಾಂವ್ ಬಡ್ನಿಯವರು, ಸುತ್ತಮುತ್ತ ಹಳ್ಳಿಯವರು, ದೇವಹಳ್ಳಿ, ಪುಟ್ಗಾಂವ್ ಬಡ್ನಿ ಅಲ್ಲಿ ಸಂಬಂಧಪಟ್ಟಂತೆ ಹಳ್ಳಿಗಳು ಏನ್ ನೋವಲ್ಲಿದ್ವು ಆ ನೋವನ್ನ ಮರ್ಸಕ್ಕೋಸ್ಕರ ಅವತ್ತು ಸ್ಟ್ರೈಕ್ ಅನ್ನ ಮಾಡಿದ್ವಿ. ಆದ್ರೆ ಇವತ್ತಕ್ಕೂ ಕೂಡ ಫಲ ಕೊಡ್ಲಿಲ್ಲ. ಮತ್ತೆ ಅದೇ ಹೋರಾಟಕ್ಕೆ ನಾವು ಕೈ ಎತ್ಕೊಳ್ಬೇಕು ಅಂತೇಳಿ ನಾವು ಇವತ್ತು ಅನ್ಕೊಂಡಿದ್ವಿ. ಆದ್ರೆ ಸಂಬಂಧಪಟ್ಟ ತಹಸೀಲ್ದಾರ್ ಅವರು ಇಲ್ಲ, ಇವತ್ತು ಕೂಡ ನಾನು ಮನವಿಯನ್ನ ಕಳಿಸ್ತೀನಿ, ಇವತ್ತು ಕೂಡ ನಾನು ಮನವಿಯನ್ನ ಕಳಿಸಿ ಆ ಕೆಲಸ ಆಗ್ಲಿ ಮಾಡ್ಸಕ್ ನನ್ನ ಸತ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಾನು ಈ ಮೂಲಕ ಮಾಧ್ಯಮದ ಮುಖಾಂತರ ಹೇಳಿದ್ದೇನೆ ಅಂದ್ರೆ, ಈ ಕ್ಷೇತ್ರದ MLA ಒಂದು SC ಕ್ಷೇತ್ರದ MLA ಪಾಪ, ಯಾವುದೇ ಪಕ್ಷದ MLA ಇರ್ಲಿ, ಮಾನ್ಯ DK ಶಿವಕುಮಾರ್ ಸಾಹೇಬ್ರೆ, ತಾವು ಯಾವಾಗ್ಲೂ ಭಾಷಣದಲ್ಲಿ ಒಂದು ಮಾತನ್ನ ಹೇಳ್ತಾ ಇರ್ತೀನಿ, ನಾನು ಗಮನಿಸ್ತಾ ಇರ್ತೀನಿ. ನಾನು 224 ಕ್ಷೇತ್ರದ MLAಗಳಿಗೆ ನಾನು ಮುಖ್ಯಮಂತ್ರಿ, ಒಂದು ಪಕ್ಷದ ಮುಖ್ಯಮಂತ್ರಿ ಅಲ್ಲ ಅಂತ ತಾವು ಹೇಳಿದ್ರಿ. ಆ ಮಾತಿಗೆ ಈ ಕ್ಷೇತ್ರದ MLAನ ಕರೆದು ರೋಡುಗಳ ಅಭಿವೃದ್ಧಿಗೋಸ್ಕರ 1,000 ಕೋಟಿಯನ್ನು ಅನುದಾನವನ್ನ ಕೊಟ್ಟು, ನೀರಾವರಿಗೋಸ್ಕರ ಒಂದು 5,000 ಕೋಟಿಯನ್ನು ಅನುದಾನವನ್ನ ಈ ಕ್ಷೇತ್ರಕ್ಕೆ ನೀವು ಬಿಡುಗಡೆ ಮಾಡಬೇಕು. ಜೊತೆಗೆ ನಾವಿವತ್ತೇನು ನಮ್ಮ ಆಡ್ರಕಟ್ಟೆ ಗ್ರಾಮದಲ್ಲೂ ಕೂಡ ನಾವು ಇವತ್ತು ಪ್ರತಿಭಟನೆ, ನಮ್ಮ ಆಡ್ರಕಟ್ಟೆ ಗ್ರಾಮಸ್ಥರ ನೋವನ್ನ ಕೇಳಿ ಅಲ್ಲೂ ಕೂಡ ನಮ್ಮ ಸಂಬಂಧಪಟ್ಟ ಮುನ್ಸಿಪಾಲಿಟಿ ಇಲಾಖೆಯ ಮುಖ್ಯಾಧಿಕಾರಿಗಳು ಬಂದು ನಮ್ಮ ಮುನ್ಸಿಪಾಲಿಟಿ ನೀರನ್ನ ಅಲ್ಲಿ ಒಂದು ಫೂಲನ್ನ ಮಾಡಿ ಆ ನೀರನ್ನ ಮುಂದುಗಡೆ ಹೋಗುವಂತೆ ಮಾಡಿ, ಹೊಲದಲ್ಲಿ ಸುಮಾರು 160 ಎಕರೆ ಹೊಲದ ಮೇಲೆ ಹರಿದು ಹೊಲದ ರೈತರನ್ನ ಜೀವಂತವಾಗಿ ನೋವು ಕೊಟ್ಟಂತ ಆ ನೀರನ್ನ ಒಳ ಹರಿವಿನಿಂದ ಬೇರೆ ಕಡೆ ಡಂಪ್ ಮಾಡಿ ಅಂತೇಳಿ ನಾವೇನು ಸಂಬಂಧಪಟ್ಟವರೆಲ್ಲ ಇವತ್ತು ಊರು ಗ್ರಾಮಸ್ಥರೆಲ್ಲ ಸೇರಿ ಮಾಡಿದ್ವಿ. ಅದು ಇವತ್ತು ಸಂಬಂಧಪಟ್ಟ ಇಲಾಖೆಯವರು ಕೂಡ ಅದನ್ನ ಮನವಿಯನ್ನ ಸ್ವೀಕರಿಸಿದ್ದಾರೆ. ಆದ್ರೆ ಮನವಿ ಅಷ್ಟೇ ತಗೊಂಡು ಸುಮ್ಮನೆ ಕೂತ್ರೆಯನ್ನು ನಾವು ಅದಕ್ಕೆ ಗೌರವ ಕೊಡೋದಿಲ್ಲ. ಅಧಿಕಾರಿಗಳಾದವರು ದಯಮಾಡಿ ತಮ್ಮ ಇಲಾಖೆಗೆ ಕಳಿಸಿ. ಸರ್ಕಾರದ ಕೆಲಸ ದೇವರ ಕೆಲಸ ಅಂದ್ರೆ, ನಿಮ್ಮ ತಾಯಿಗೆ ಏನು ಗೌರವ ಕೊಡ್ತಿರಲ್ಲ ಅದೇ ಗೌರವ ಈ ಕೆಲಸದಲ್ಲಿ ಮಾಡಿಕೊಡಿ ಅಂತೇಳಿ ನಾನು ಈ ಮೂಲಕ ತಿಳಿಸ್ತಾ ನನ್ನ 2 ಮಾತು ಮುಗಿಸ್ತೇನೆ. ಕರ್ನಾಟಕ ರಾಜ್ಯ ರೈತೋದಯ ಹಸಿರು ಸೇನೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು BT ಚಂದ್ರಶೇಖರ್ ಅಂತ ನನ್ನ ಹೆಸರು. ನಾನು ಮಂಜುನಾಥ್ ಬಸನಕಟ್ಟಿ ಅಂತೇಳಿ ರೈತ ಉದಯ ಸಂಘಟನೆಯ ಲಕ್ಷ್ಮೇಶ್ವರ ತಾಲೂಕು ಘಟಕದ ಅಧ್ಯಕ್ಷನಾಗಿ ಇವತ್ತು ನಾವು ನಮ್ಮ ರೈತ ಸಂಘಟನೆಯ ಸಕ್ರಿಯವಾಗಿ ಪಾಲ್ಗೊಂಡಂತ ಎಲ್ಲ ರೈತರು ಇದಾರಲ್ಲ, ನಾವು ರೈತ ಉದಯ ಸಂಘಟನೆಯ ಸದಸ್ಯರು, ಸಕ್ರಿಯವಾಗಿ ಅದ್ರೊಳಗಡೆ ಪಾಲ್ಗೊಂಡು ಹೋರಾಟಕ್ಕೆ ಇಳಿದಂತ ಸದಸ್ಯರು ನಾವೆಲ್ಲ. ರೈತ ಹೋರಾಟ, ನಮ್ಮೂರಿನ ಸಮಸ್ಯೆಗಳ ವಿರುದ್ಧ ಹೋರಾಟ ಮಾಡ್ತಾ ಇದ್ದೇವೆ. ನಮ್ಮೂರಿನ ಸಮಸ್ಯೆಗಳನ್ನ ಆಲಿಸದೇ ಇರತಕ್ಕಂತ ಅಧಿಕಾರಿಗಳ ವಿರುದ್ಧ ನಾವು ಇವತ್ತು ಹೋರಾಟಕ್ಕೆ ಇಳಿದಿದ್ದೇವೆ. ಈ ಹಿಂದೆ 1 ತಿಂಗಳ ಹಿಂದ್ಗಡೆ ನಾವು ರಸ್ತೆ ಬಂದ್ ಮಾಡಿ, ರಸ್ತೆ ತಡೆ ಮಾಡಿ ಹೋರಾಟ ಮಾಡಿದ್ವಿ. ನಮ್ಮೂರಿನ ಸಮಸ್ಯೆಗಳನ್ನ ಹೆಚ್ಚು ಕಮ್ಮಿ 15 ರಿಂದ 16 ಸಮಸ್ಯೆಗಳನ್ನ ಕೊಟ್ಟಿದ್ವಿ.
ಏನಂದ್ರೆ ಹೊಲದ ರಸ್ತೆಗಳನ್ನ ಕ್ಲಿಯರ್ ಮಾಡ್ಲಿಕ್ಕೆ ಒಂದು ಕೊಟ್ಟಿದ್ವಿ. ಹೊಲದ ರಸ್ತೆಗಳನ್ನ ಯಾವುದೇ ರಸ್ತೆಗಳು ಹೊಲಕ್ಕೆ ಹೋಗ್ಲಿಕ್ಕೆ ಸರಿ ಇಲ್ಲ, ಗಟರ ಸಮಸ್ಯೆಗಳನ್ನು ಕೊಟ್ಟಿದ್ವಿ. ಆನಂತರ ಮಂಗಗಳು ಜಾಸ್ತಿ ಹಾವಳಿ ಇದೆ, ಮಂಗಗಳನ್ನು ಹಿಡಿದು ಕೊಡ್ಲಿಕ್ಕೆ ಕೊಟ್ಟಿದ್ದೀವಿ. NRG ಕೆಲಸಗಳನ್ನು 2 ರಿಂದ 3 ದಿನ ಮಾತ್ರ ಹಚ್ತಾರ, ಆ NRG ಕೆಲಸಗಳನ್ನ ಹಚ್ಚ್ರಿ ಅಂತ ಕೊಟ್ಟಿದ್ದೀವಿ. ಇದೇ ತರ ಸಣ್ಣ ಪುಟ್ಟ ಕೆಲಸಗಳು, ಮೂಲಭೂತ ಸೌಕರ್ಯಗಳು, ದೊಡ್ಡ ರಸ್ತೆಗಳ ಮೇನ್ ರಸ್ತೆಗಳ ಹೊಲಕ್ಕೆ ಅಡ್ಡಾಡದಂತ ರಸ್ತೆಗಳು ಏನದವ, ನಾವು ಅದು ಅಡ್ಡಾಡ್ತಕ್ಕಂಥ ರಸ್ತೆಗಳು ದೊಡ್ಡ ದೊಡ್ಡ ಗುಂಡಿ ಇದಾವೆ. ಒಂದೊಂದು ಟಿಪ್ಪರ್ ಅನ್ನು ಹಾಕಿದ್ರೆ ಮುಚ್ಚೋದಿಲ್ಲ ಅಂತಂತ ಗುಂಡಿಗಳು ಬಿದ್ದು, ಅಂತ ಗುಂಡಿಗಳಲ್ಲಿ ನಾವು ಎತ್ತು ಚಕ್ಡಿ ತಗೊಂಡು ಅಡ್ಡಾಡದಂತ ಪರಿಸ್ಥಿತಿ. ಅದ್ರೊಳಗಡೆ ಬಿದ್ರೆ ಮುಗದೆ ಹೋಯ್ತು, ದವಾಖಾನೆ ಸೇರಿದ್ರೆ ಒಳ್ಳೆ ವಾಪಸ್ಸೇ ಬರೋದಿಲ್ಲ ಅಂತಂತ ರಸ್ತೆಗಳು ನಮ್ಮ ಕೆಲಸದಲ್ಲಿ. ಎಷ್ಟೋ ದಿನ ಆಕ್ಸಿಡೆಂಟ್ ಮಾಡ್ಕೊಂಡು ಕೈಕಾಲು ಮುರ್ಕೊಂಡು ಮನೇಲಿ ಕುಂತಿದ್ದಾರೆ, ಯಾವುದೇ ರೀತಿ ಪರಿಹಾರ ಸಿಕ್ಕಿಲ್ಲ. ಅದೇ ತರ ಯಾವ ಹೋರಾಟಕ್ಕೂ ಫಲ ಸಿಗ್ಲಿಲ್ಲ ಅಂತೇಳಿ ಮತ್ತೆ ಇವತ್ತು ತಹಸೀಲ್ದಾರ್ ಆಫೀಸ್ಗೆ ಮನವಿ ಕೊಟ್ಟಿದ್ದೀವಿ. ಒಂದೇ ಅಧಿಕಾರಿಗಳನ್ನ ಕಳ್ಸಿಕೊಟ್ಟಂಗೆ ಮಾಡಿದೆ, ಒಂಥರ ಸಮಾಧಾನ ಒಂದ್ 2 ಮಾತುಗಳನ್ನ ಹೇಳೋದು ಹೋಗೋದು, ಇದನ್ ಬಿಟ್ರೆ ಯಾವುದೇ ರೀತಿ ಫಲ ಸಿಕ್ಕಿಲ್ಲ ನಮ್ಗೆ. ಇವತ್ತಿನ ತನ ಯಾವುದೇ ರಸ್ತೆಗಳು ಯಾವ ಸಮಸ್ಯೆನೂ ಪರಿಹಾರ ಸಿಕ್ಕಿಲ್ಲ. ಮೂಗಿ ತುಪ್ಪ ಸರುವಂತ ಕೆಲಸ ಮಾಡ್ತಾರ್ರಿ, ಬೇರೆ ಯಾವ ಕೆಲಸನೂ ಮಾಡೋದಿಲ್ಲ. ನಮ್ಮ ಊರಿಗೆ ಬಂದ್ರೆ ಯಾವ್ದಾದ್ರು ಒಂದು ಮಿನಿಸ್ಟರ್ ಒಂದ್ಸತಿ ನಮ್ಮೂರ್ ಮೇಲೆ ಹಾದು ಹೋಗನ್ರಿ, ಗೊತ್ತಾಗ್ತದ ನಮ್ಮೂರಿನ ಪರಿಸ್ಥಿತಿ. ಬರೀ ಊರ್ ಒಳಗೆ ಹೋಗೋದ್ ಬೇಡ, ರಸ್ತೆಯನ್ನು ದಾಟಿ ಹೋಗನ್ರಿ ಅವ್ರಿಗೆ, ನಮ್ಮೂರಿನ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಗೊತ್ತಾಗ್ತದೆ. ಇದೇ ತರ ನಮ್ಮೂರಿನ ವೃದ್ಧಾಪ್ಯ ವೇತನ ಎಲ್ಲವೂ ರಿಜೆಕ್ಟ್ ಆಗ್ತವೆ. ಆರರಿಗೆ ವೃದ್ಧಾಪ್ಯ ವೇತನ ಕೊಡೋದಿಲ್ಲ, 5 ರಿಂದ 6 ಸಾವಿರ ದುಡ್ಡು ತಗೋತಾರೆ. ಇದೇ ತಹಸೀಲ್ದಾರ್ ಆಫೀಸ್ ನಲ್ಲಿ ದುಡ್ಡು ಕೊಟ್ರೆ ಕೆಲಸ ಆಗ್ತಾವ, ಇಲ್ಲತ್ರ ಆಗೋದಿಲ್ಲ ಕೆಲಸ. ಆ ತರ ವ್ಯವಸ್ಥೆ ಇದೆ. ಈ ಹಿಂದೆ ನಾವು ಹೋರಾಟ ಮಾಡಿ ನಮ್ಮ ಸತ್ತಿಗೆರೆ ಸಾಹೇಬ್ರಿದ್ದಾಗ ಈ ತರ ಒಂದು ಇನ್ಫಾರ್ಮೇಶನ್ ಕೊಟ್ಟಿದ್ವಿ, ಈ ತರ ದುಡ್ಡು ತಗೊಂಡ್ರೆ ಮಾಡ್ತಾರೆ ಅಂತೇಳಿ. ಅವ್ರೆಲ್ಲಾ ಅಧಿಕಾರಿಗಳನ್ನ ಕರೆಸಿ, ನೀವು ಏನಾದ್ರೂ ಬಡ್ನಿ ರೈತ ಹೋರಾಟಗಾರರು ಅನಂತರ ಯಾವುದೇ ರೀತಿ ಬಂದರ ಫಲಾನುಭವಿಗಳ ಹತ್ರ ದುಡ್ಡು ತಗೊಂಡಿದ್ದ ಕಡೆ ಸ್ಪಾಟ್ ನಲ್ಲಿ ನಿಮ್ಮನ್ನ ಸಸ್ಪೆಂಡ್ ಮಾಡ್ತೀನಿ ಅಂತ ಖಡಕ್ ಆದೇಶ ಕೊಟ್ಟ ನಂತರ ಬಂದಾಗಿತ್ತು. ಮತ್ತೆ ಅದೇ ಕೆಲಸ ನಡೆದಿದೆ. ವೃದ್ಧಾಪ್ಯ ವೇತನ ತಹಸೀಲ್ದಾರ್ ಆಫೀಸ್ಗೆ ಬಂದ್ರೆ ಅಲೆದಾಡುವಂತ ಕೆಲಸ, ಯಾವುದೇ ರೀತಿ ಕೆಲಸಗಳು ಆಗೋದಿಲ್ಲ. ಪಟ್ನ ಇವತ್ತು ಆಗುವಂತ ಕೆಲಸ 4 ದಿನ ಅಡ್ಡಾಡ್ಬೇಕು. ಅವ್ರು ಎಲ್ಲಾ ರೈತರು ಹೊಲ ಮನಿ ಎಲ್ಲಾ ಬಿಟ್ಟು ಅಲ್ಲಿ ಬಾಳೆ ಬಿಟ್ಟು ಬಂದಿಲ್ಲ ತಹಸೀಲ್ದಾರ್ ಆಫೀಸ್ ಅಡ್ಡಾಡ್ಬೇಕ. ಸರ್ವರ್ ಸಮಸ್ಯೆ ಅಂತಾರ, ಏನೋ ಒಂದು ಸಮಸ್ಯೆ ಅಂತಾರ, ಅವ್ರ ರೆಸ್ಟ್ಗೋಸ್ಕರ ಏನೋ ಸರ್ವರ್ ಸಮಸ್ಯೆ ಅಂತೇಳಿ ಏನೋ ಒಂದು ಕಾರಣ ಹೇಳಿ ರೈತರಿಗೆ ಗೊತ್ತಾಗ್ತಾರೆ. ರೈತರಿಗೆ ಗೊತ್ತಾಗೋದಿಲ್ಲ ಸರ್ವರ್ ಸಮಸ್ಯೆ ಇದೆಯೋ ಇಲ್ಲ ಅಂತ ಗೊತ್ತಾಗೋದಿಲ್ಲ, ಏನೋ ಒಂದು ಹೇಳ್ತಾರ. ದಯವಿಟ್ಟು ಇವೆಲ್ಲವನ್ನ ಬಿಡ್ರಿ, ರೈತರ ಸಲುವಾಗಿ. ರೈತರು ಎದಕ್ ಬಂದಿರ್ತಾರ, ಏನೋ ಕೆಲಸ ಆಗ್ಬೇಕು ನಮ್ದು ಅಂತ ತಹಸೀಲ್ದಾರ್ ಆಫೀಸ್ಗೆ ಬಂದಿರ್ತಾರ. ದಯವಿಟ್ಟು ಅವ್ರ ಸಮಸ್ಯೆಗಳನ್ನ ಅರ್ಥ ಮಾಡ್ಕೊಡ್ರಿ, ಅರ್ಥ ಮಾಡ್ಕೊಂಡು ಎಲ್ಲಾ ಸಮಸ್ಯೆಗಳಿಗೆ ಸ್ಪಂದನೆ ಮಾಡ್ರಿ. DC ಅವ್ರು ಬಂದು ನೋಡೋಗಿದ್ದಾರೆ ಸಂಬಂಧಪಟ್ಟಂಗೆ. ಇನ್ನೂ 1 ವಾರ ನಾವು ನೋಡ್ತೀವಿ ಸರ್, ಯಾಕಂದ್ರೆ ಸುಮ್ನೆ ನಾವು ಅದನ್ನ ಕೊಟ್ರೆ ಚೆನ್ನಾಗಿರಲ್ಲ. ಈಗ ರೈತನಿಗೆ ಅವಶ್ಯಕತೆ ಇದೆ, ಪರಿಹಾರ ಅವಶ್ಯಕತೆ ಇದೆ ಸರ್. ಆದ್ರೆ ನೀವ್ ಹೇಳ್ದಂಗೆ ಆವಾಗಲೇ ಅಧಿಕಾರಿಗಳು ಮೂಗಿಗೆ ತುಪ್ಪ ಸೋರೋ ಕೆಲಸ ಮಾಡಿದ್ರೆ ನಾವು ಒಪ್ಪೋದಿಲ್ಲ. ಹಾಗಾಗಿ ಅದಕ್ಕೆ ಆದ ಒಂದು ಬದ್ಧತೆ ಸಿದ್ಧತೆಯನ್ನ ನಾವು ಮಾಡ್ತೀವಿ ಸರ್. ಯಾಕೆ ಸುಮ್ನೆ ಮನವಿ ಕೊಡಬಾರ್ದು, ಅದು ಕೊಟ್ರೆ ಅದು ತಗೊಳಂಗಿರ್ಬೇಕು ನಾವು. ಈಗ ಆಲ್ರೆಡಿ ಎಲ್ಲಾ DC ಅವರು ಬಂದು ಮನವಿ ನೋಡಿದ್ದಾರೆ, ಎಲ್ಲೆಲ್ಲಿ ಬೆಳೆ ಒಣಗಕತ್ತವ, ಜೋಳ ಹೆಂಗದವ, ಮತ್ತೆ ತೊಗರಿ ಹೆಂಗದವ. ಹೋದ ವರ್ಷ ಹಾಕಿದ್ದು, ಹೋದ ವರ್ಷ ಪರಿಹಾರನೇ ಕೊಟ್ಟಿಲ್ಲ. ಇನ್ನು ಹೋದ ವರ್ಷ ಕೊಟ್ಟಿದಾರಲ್ಲ ಈ ಇಲಾಖೆಗಳು ಬೇಜವಾಬ್ದಾರಿ. ಹೋದ ವರ್ಷ ಕೊಟ್ಟದ್ದೇ ಈ ಸರ್ಕಾರ ದುಡ್ಡು ಕೊಟ್ಟಿಲ್ಲ, ಇನ್ನು ಈ ವರ್ಷದ ಇನ್ನೆಲ್ಲಿ ಕೊಡ್ತಾರ ಅನ್ನೋ ಭಯ ಆಗಿದೆ ಈಗ. ಹಾಗಾಗಿ ನಾವ್ ಇನ್ನೊಂದು ವಾರದಲ್ಲಿ ಅದು ದೊಡ್ಡ ಮಟ್ಟದಲ್ಲಿ ನಾವು DC ಅವರಿಗೆ ಈ ರಾಜ್ಯ ಮತ್ತೆ ಈ ಕ್ಷೇತ್ರದ ಅನುದಾನನ ಮತ್ತೆ ಏನು ಪರಿಹಾರ ಅಂತ ಏನಿದೆಯಲ್ಲ, ಹೋದ ವರ್ಷದ್ದು ಮತ್ತೆ ಈ ವರ್ಷದ್ದು 2 ಸೇರಿ ಈ ವರ್ಷ ಏನು ಎಕರೆಗೆ 50,000 ರೂಪಾಯಿ ಪರಿಹಾರನ ಕೊಡ್ಬೇಕು ಅಂತೇಳಿ ನಾವು ಇನ್ನೊಂದು ವಾರ ನೋಡ್ತೀವಿ ಸರ್. ಕೊಡಗಂಟ ನಾವು ಉಪಸತ್ಯಾಗ್ರಹ ಮಾಡ್ತೀವಿ ಸರ್. ರೈತರು ದುಡಿಮೆ ಮಾಡ್ತಾ ಇದ್ದೀವಿ ಸರ್, ದುಡ್ದೇ ತಿಂತಿದೀವಿ. ಅದರಲ್ಲಿ ಮಳೆರಾಯನು ಕೈ ಕೊಟ್ಟ. ಈ ಮೆಸ್ಕಾಂ ಅಧಿಕಾರಿಗಳು ಕರೆಂಟನೇ ಇವಾಗ ಕೊಡೋದಿಲ್ಲ. 7 ತಾಸು ಇದ್ದಿದ್ದು 2 ತಾಸು ಕೊಡ್ತಾರೆ, 3 ತಾಸು ಕೊಡ್ತಾರೆ. ಜೊತೆಗೆ ಸಾಹೇಬ್ರೆ ಇನ್ನೊಂದು ನೀವು ತಿಳ್ಕೊಳ್ಳಿ, ಮಳೆರಾಯ ಕೈ ಕೊಟ್ಟ, ಕರೆಂಟು ಕೈ ಕೊಟ್ರೆ ನಮ್ ಜೀವನ ಹೆಂಗಾಕು. ಅದಲ್ದಲೆ ಈಗ ಸಂಬಂಧಪಟ್ಟಂತ DC ಅವರು, ಸಂಬಂಧಪಟ್ಟಂತ ತಹಶೀಲ್ದಾರ್ ಅವರು, ಈಗೇನು ಬೆಳೆ ಸರ್ವೆ ಮಾಡ್ತಾರಲ್ಲ, ಸರ್ವೆ ಮಾಡುವಂತ ಎಲ್ಲಾ ಅಧಿಕಾರಿಗಳು, ಎಲ್ಲಾ ಇಲಾಖೆಯ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವ್ ಏನ್ ಹೇಳ್ತೀವಿ ಅಂದ್ರೆ, ಯಾವುದೇ ಕಾರಣಕ್ಕೂ ನೀವು ಕೊಡುವಂತ ಪರಿಹಾರ ಹೇಗಿರ್ಬೇಕಂದ್ರೆ, ರೈತ ಬಿತ್ತನೆ ಬೀಜ ಗೊಬ್ಬರಗಳನ್ನ ಸಾಲವನ್ನ ತಂದಿದ್ದಾನೆ, ಅದು ತೀರಿಸುವಂತದ್ದಿರ್ಬೇಕು. ಯಾಕಂದ್ರೆ ಬಡ್ಡಿ ಸಾಲ ಮಾಡಿ ರೈತ ತಂದಿದ್ದಾನೆ. ಹಾಗಾಗಿ ನೀವು ಅದು ಕೊಟ್ರೆ ಪರಿಹಾರ ಆ ತರ ಕೊಡಿ. ಸಣ್ಣ ಪುಟ್ಟ ಪರಿಹಾರ ಕೊಡಂಗಿದ್ರೆ ನಾವು ಒಪ್ಪೋದಿಲ್ಲ. ಕೊಟ್ರೆ ನೀವೇನು ಮೊನ್ನೆ ಶಾಸಕರು ಕೂಡ ಕೊಟ್ಟು ಬಂದಿದ್ದಾರೆ, 50,000 ರೂಪಾಯಿ ಪರಿಹಾರನ ಕೊಡಿ ಅಂತೇಳಿ. ಅದೇ ತರ ನಮ್ದು ಕೂಡ ಅದೇ, ನಾವು ರೈತ ಪರ ಹೋರಾಟಗಾರರು ಅದನ್ನೇ ಹೇಳ್ತಾ ಇದೀವಿ. 50,000 ರೂಪಾಯಿ ಎಕರೆಗೆ ಅನುದಾನನೇ ಕೊಡಿ, ಅದ್ರ ಕಡಿಮೆ ಕೊಡಕ್ ಹೋಗ್ಬೇಡಿ. ಮತ್ತೆ 2,000 3,000 ಯಾವ್ದೇ ಕಣಕ್ ಕೊಡಕ್ ಹೋಗ್ಬೇಡಿ, ಅದು ಕೊಟ್ಟರೆ ತಗೊಳ್ಳೋದಿಲ್ಲ ನಾವು ಯಾವುದೇ ಕಣಕ್ಕೂ. ಮಾನ್ಯ ಕಾಂಗ್ರೆಸ್ ಸರ್ಕಾರದ ಮಾನ್ಯ DK ಶಿವಕುಮಾರ್ ಸಾಹೇಬ್ರಿಗೆ ಹೇಳ್ತೀವಿ, ತಾವು ಬಂದಾಗ ಮೊದಲನೇ ಅವಧಿ ಬೇಸಿಗೆ ಸ್ಟಾರ್ಟ್ ಆಗಿದೆ, ತಾವು ಕುಂತ ತಕ್ಷಣನೇ ಮಳೆನೇ ಬಂದಿಲ್ಲ ಸಾಹೇಬ್ರೆ. ತಮ್ಮ ಒಳ್ಳೇದನ ದುರದೃಷ್ಟನೋ ಅದೃಷ್ಟನೋ ಗೊತ್ತಿಲ್ಲ, ಆದ್ರೆ ದಯಮಾಡಿ ರೈತರಿಗೆ ನೋವಿದೆ, ತಾವು ದಯಮಾಡಿ ಅನುದಾನವನ್ನ ಕೊಡಿ, ಪರಿಹಾರವನ್ನ ಘೋಷಣೆ ಮಾಡಿ ಅಂತೇಳಿ ನಾವು ಈ ಮೂಲಕ ಹೇಳ್ತೇವೆ. ನಮಸ್ಕಾರ.